ರಾಜ್ಯ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಆಂತರಿಕವಾಗಿಯೇ ನಡೀತಿದೆ ಅನ್ನುವ ಬಾಂಬ್ ಅನ್ನು ಸಿಡಿಸಿದ್ದು ಬಿಜೆಪಿ. ಇದೀಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಬಿಜೆಪಿ ವಲಯದಿಂದ ಕೇಳಬಹುದಾಗಿದೆ. ಕಾಂಗ್ರೆಸ್ ಶಾಸಕರ ಬೆಂಬಲದಿಂದ ಡಿಕೆಶಿ ಸಿಎಂ ಆಗೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಬಿಜೆಪಿ ಬೆಂಬಲದಿಂದ ಅವರು ಸಿಎಂ ಆಗಬೇಕು ಅಂತಂದ್ರೆ ಆಲೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. 70 ಕಾಂಗ್ರೆಸ್ ಶಾಸಕರ ಬೆಂಬಲ ಇದ್ರೆ ಅವರ ಪಕ್ಷದಿಂದ ಪಟ್ಟ ತೆಗೆದುಕೊಳ್ಳುವಂತದ್ದು ಸುಲಭ. ಆದರೆ ಡಿಕೆಶಿಗೆ ಅಷ್ಟು ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಸದಾನಂದ ಗೌಡರು ಮಾತಾಡಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡರ ಸ್ಫೋಟಕ ಹೇಳಿಕೆ ಇದು. ತುಮಕೂರಿನಲ್ಲಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷ ಬಿಡಲ್ಲ, ಬಿಜೆಪಿ ಜೊತೆ ಸರ್ಕಾರ ರಚಿಸೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ಬಾಹ್ಯ ಬೆಂಬಲದಿಂದ ಸರ್ಕಾರ ರಚನೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಘನತೆ ಗೌರವ ಇದ್ರೆ ಸಿಎಂ ಮತ್ತು ಡಿಸಿಎಂ ಸರ್ಕಾರ ವಿಸರ್ಜನೆ ಮಾಡಲಿ, ಚುನಾವಣೆ ಎದುರಿಸಿ ನೂತನ ಸರ್ಕಾರ ರಚನೆ ಮಾಡಲಿ ಅಂತ ಡಿವಿ ಸದಾನಂದ ಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿಭಜನೆಯೂ ಆಗಲ್ಲ, ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರಗೆಯೂ ಬರಲ್ಲ. ಡಿ ಕೆ ಶಿವಕುಮಾರ್ ಅಲ್ಲೇ ಇದ್ದುಕೊಂಡು ಏನಾಗುತ್ತೆ ಅಂತ ನೋಡ್ತಾರೆ. ಯಾಕೆಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಗೆದ್ದು ಬರಬೇಕಲ್ಲ. ಜನ ಕೂಡ ಬುದ್ಧಿವಂತರಿದ್ದಾರೆ ಈಗೆಲ್ಲ. ಆದ ಕಾರಣ ನಾವು ರಾಜಕಾರಣಿಗಳ ಏನು ಆಲೋಚನೆ ಮಾಡ್ತೇವೋ ಅದಕ್ಕೆ ಜನರ ಸಹಕಾರಗಳು ಬೇಕಾಗುತ್ತೆ. ಇವತ್ತಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರರು ಪಕ್ಷನೂ ಬಿಡಲ್ಲ, ನಾವು ಅವರ ಜೊತೆ ಬಂದು ಸರ್ಕಾರನೂ ಮಾಡಲ್ಲ. ಆಗಲ್ಲ ಸರ್, ನಾವು 65ರಲ್ಲಿದ್ದೀವಿ. ನಾವು ಅರ್ಥ ಮಾಡಿಕೊಳ್ಬೇಕು. ಅವರದು ಮೊನ್ನೆ ಚುನಾವಣೆಯಲ್ಲಿ ಕೂಡ 3 ಸ್ಥಾನ ಅವರಿಗೆ ಬಂತು. ಆದ ಕಾರಣ ಇಂಥೆಲ್ಲ ಸಂದರ್ಭಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಜನರ ಬಳಿಗೆ ಹೋಗಿ ನಾವು ಏನು ಮಾಡಬೇಕಾದನ್ನು ಮಾಡಿ ತೋರಿಸಿ, ಅವರು ಮಾಡೋದನ್ನು ಕಾಂಗ್ರೆಸ್ ಮಾಡೋದನ್ನು ಅವರಿಗೆ ತಿಳಿಸಿ, ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳಿಸಿ, ಆ ಜನಾಶೀರ್ವಾದದಿಂದಲೇ ನಾವು ಅಧಿಕಾರಕ್ಕೆ ಬರಬೇಕು ಅಂತ ತೀರ್ಮಾನ.